ಗ್ರಾಮಾಂತರ ಕ್ಷೇತ್ರ ತುಮಕೂರು ಯೂನಿವರ್ಸಿಟಿ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಅಲ್ಲಿಗೆ ನಾವು ರೆಡಿ ಮಾಡಿ ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾಗಿರತಕ್ಕಂಥ ಸೌಲಭ್ಯಗಳು ಸೌಕರ್ಯಗಳಿಗೆ ಅದ್ರ ಬಗ್ಗೆ ಅವರು ಗಮನ ಕೊಡಬೇಕಾಗಿತ್ತು. ಬಸ್ದೈತ ಮಕ್ಕಳಿಗೆ ನೀರಿಂದು ಸಮಸ್ಯೆ ಇದ್ದಾವ, ಕ್ಯಾಂಟೀನು ಈ ಥರದ್ದು ಏನಾದೇ ಇಲ್ಲ ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ. ಗ್ರಾಮಾಂತರ ಕ್ಷೇತ್ರ ಇಡೀ ಜಿಲ್ಲೆಯಲ್ಲಿ ಮೈನಿಂಗಲ್ಲಿ ನಂಬರ್ 1 ಕ್ರಷರ್ಗಳಲ್ಲಿ. ಇಲ್ಲಿಗಲ್ಲ ಸರ್ ಅದು? ಅಲ್ಲ, ಸರ್ಕಾರದಿಂದ ಪರ್ಮಿಷನ್ ತೊಗೊಂಡಿರ್ಬೋದು ಅವನ್ನ. ಆ ಮೈನಿಂಗು ನಮ್ಮ ಡೆಪ್ಟಿ ಡೈರೆಕ್ಟರ್ ಇದ್ದಾರೆ ತುಮಕೂರು ಜಿಲ್ಲೆಗೆ. ಪ್ರಾರಂಭದಲ್ಲಿ ಅವ್ರನ್ನ ಹೆದರ್ಸಾಕೋ ಬೆದರ್ಸಾಕೋ ಗೊತ್ತಿಲ್ಲ, ಒಂದು ಕಾಮೆಂಟ್ ಹೊಡೆದ್ರು ಇದೇ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ. ಅದಾದ್ಮೇಲೆ ಅದ್ರ ಬಗ್ಗೆ ಚಕಾರನೇ ಎತ್ತಲಿಲ್ಲ. ಅದೇನು ಅಡ್ಜಸ್ಟ್ಮೆಂಟ್ ನಡೀತೋ, ಒಳ ಒಪ್ಪಂದ ನಡೀತೋ ಗೊತ್ತಿಲ್ಲ. ಈಗ ಅವರು ಸಭ್ಯಸ್ಥ ಅವ್ರು ಡೆಪ್ಟಿ ಡೈರೆಕ್ಟರ್. ನೀವು ಇದೇ ಥರ ಎಲ್ಲದೂ ತೊಗೊಂಡ್ರಿ. ಈಗ ಸ್ಟೇಡಿಯಮ್ ಪ್ರಾರಂಭ ಆಯಿತು ತುಮಕೂರು ಜಿಲ್ಲೆಯಲ್ಲಿ, ಅದಕ್ಕೊಂದು ಪ್ರಶಂಸೆ. ನಮ್ಮ ಕ್ಷೇತ್ರದಲ್ಲಿ ಇದಾಗ್ತಾ ಇದೆ. ಏರ್ಪೋರ್ಟಿಗೆ ನಾವೆಲ್ಲರೂ ಪ್ರಯತ್ನ ಮಾಡ್ತಿದ್ದೀವಿ. ಅದು ಎಲ್ಲಿ ಬರುತ್ತೆ? ತುಮಕೂರು ಗ್ರಾಮಾಂತರ ಕ್ಷೇತ್ರ ಶಿರಾ ಬಾರ್ಡ್ರಲ್ಲೇ ಅದು ಮಾಡಬೇಕು ಅಂತ ಹೊರಟಿರೋದು. ಅದ್ರ ಬಗ್ಗೆ ಅವ್ರದ್ದು ಒಂದು ಪ್ರಯತ್ನ ಬೇಕಲ್ಲ. ಡೆಲ್ಲಿ ಏವಿಯೇಷನು ಮಂತ್ರಿ ಜೊತೆ ಆಗಲಿ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಜೊತೆ ಆಗಲಿ ಒಂದು ಕೋಆರ್ಡಿನೇಷನ್, ನಮ್ಮ ಗ್ರಾಮಾಂತರ ಅಭಿವೃದ್ಧಿ ಆಗುತ್ತೆ ಅಂತೇಳಿ. ಅದು ಇಲ್ಲ. ಯಾವ ಪ್ರಾಜೆಕ್ಟ್ಗಳ ಬಗ್ಗೆ, ಯೋಜನೆ ಕಾರ್ಯಕ್ರಮಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಚಕಾರ ಎತ್ತಲ್ಲ, ಎಲ್ಲ ಚಕಾರ ಎತ್ತೋದಿಲ್ಲ. ಬರೀ ಕೇಳ್ತಿರೋದೇನು, ಇಲ್ಲಿ ಉಸ್ತುವಾರಿ ಸಚಿವರು ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ಕಾಲೇಜ್ಗೆ ಹೋಗ್ತಾರೆ, IBಗೆ ಹೋಗ್ತಾರೆ, ಇಲ್ಲಿಂದ ಹೊರಡ್ತಾರೆ. ಇನ್ನೇನು ಅವರು ಸಭೆಗಳು ಮಾಡೋದಲ್ಲೇ, ಜಿಲ್ಲಾಡಳಿತ ಜೊತೆ ಮಾತಾಡೋದಲ್ಲೇ ಅವ್ರಿಗೆ ಡಾಬಾಗೆ ಹೋಗ್ಬೇಕಾಯ್ತಾ, ಅಥವಾ ಕ್ಲಬ್ಗಳಿಗೆ ಹೋಗ್ಬೇಕಾ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಹೋಗ್ಬೇಕಾ? ಅವರು ಶಿಕ್ಷಣ ಇದೆ, ಅವರಿಗೆ ವಿದ್ಯಾವಂತರಿದ್ದಾರೆ, ಅದಕ್ಕೆ ತಕ್ಕನಂಗೆ ನಡ್ಕೊಳ್ತಿದ್ದಾರೆ. ಒಂದು ಲಕ್ಷ್ಮಣ ರೇಖೆ ಹಾಕ್ಕೊಂಡಿರೋದು ದಾಟಿ ಹೋಗೋದಕ್ಕೆ ಅದು ಸಾಧ್ಯವೂ ಇಲ್ಲ. ಆ ಸುಸಂಸ್ಕೃತಿ ಆಮೇಲೆ ಕುಟುಂಬದ ಹಿನ್ನೆಲೆ ಅವ್ರನ್ನ ಆ ಥರ ಕಾಪಾಡ್ಕೊಂಡು ಬಂದಿದೆ. ಅದೇ ಅವ್ರಿಗೆ ವೀಕ್ನೆಸ್ ಅನಿಸುತ್ತೆ. ಅದನ್ನು ಜನಗಳು ಅದನ್ನೇ ಅಲ್ವಾ ಪ್ರಶಂಸೆ ಮಾಡ್ತಿರೋದು. ಅಲ್ಲ ಸರ್, ಅಲ್ಲ ಅವರಿಗೆಲ್ಲ ಇವ್ರಿಗೆ ಮಾತಾಡಲಿಕ್ಕೆ ಅವ್ರ ಥರ ಎಲ್ಲೆಲ್ಲೋ ಇದ್ದು ಮಾಡಿದ್ರೆ ಆಗ್ತಿರ್ಲಿಲ್ಲ.